ಎಲ್ಲಿರುವೆ ನನ್ನ ಕನಸಿನ ರಾಣಿ? ಏತಕ್ಕೆ ನನ್ನನ್ನು ಕಾಡುತ್ತಿರುವೆ? ಓ, ಎಷ್ಟೊತ್ತು ಕಣಿಸಿದ್ರು ಕನ್ಸ? She loves me. She not loves me. She loves me. She not loves me. She loves me. She not loves me. ತಗ್ಗಿಸುವರಿಗೆ ಆಯುವ ಬಂಡ ತಲೆ ಎತ್ತಿದವರಿಗೆ ಜಗಳ ಗಂಟ ಸುಂದರ ಕಾಮಿಡಿಯರಿಗೆ ರಸಿಕರ ತುಂಟ ಅವರ ಪಾಲಿಗೆ ವಿಷ ಕಂಠ ಸತ್ಯ ನಾನು ಹೇಳಿದ್ದೆ ನಿತ್ಯ ಮಾಡ್ಬೇಕು ಇವರೆಲ್ಲರೂ ನಿತ್ಯ 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 ಹೆಣ್ಣಿನ ಮುಡಿಗಿರ್ಬೇಕು ಇಲ್ಲ ಮೊದಲನೇ ರಾತ್ರಿ ಮಂಚದಲ್ಲಿರ್ಬೇಕು. ಅದನ್ನು ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಚಲ್ತಾ ಇದೆಯಲ್ಲ. ಓ ವಿಷಕಂಠ, ನೀನು ಯಾವಾಗ ಬಂದೆ? ನಾನ ಅದೇ ನೀನೇನೋ ಅಂತಿದ್ದಲ್ಲ, ಶಿ ಲವ್ಸ್ ಮೀ, ಶಿ ಲವ್ಸ್ ಮೀ ನಾಟ್, ಶಿ ಲವ್ಸ್ ಮೀ, ಶಿ ಲವ್ಸ್ ಮೀ ನಾಟ್ ಅಂತ. ಅದು ಅದು ನಾನು ಒಂದು ಹುಡುಗಿನ ತುಂಬಾ ಪ್ರೀತಿಸುತ್ತೇನೆ. ಆದರೆ ಅವಳು ನನ್ನನ್ನು ಅಷ್ಟೇ ಇಷ್ಟಪಡುತ್ತಾಳೋ ಅಂತ ಗೊತ್ತಿಲ್ಲ. ಅದೇ ಯೋಚನೆಯಲ್ಲಿದ್ದಾಗ ನೀನು ಯಾವಾಗ ಬಂದೆ ಅಂತ ಗೊತ್ತೇ ಆಗಲಿಲ್ಲ ಕಣೋ. ಮಜು, ಈ ಪ್ರೀತಿ ಪ್ರೇಮ ಪುಸ್ತಕದ ಬದಲಾಗ ಕಣ. ಅವನವನ ರೋಮಿಯೋ ಜೂಲಿಯಟ್ ಅಂತೆ, ಅವನವನ ಲೈಲಾ ಮಜು ಅಂತೆ. ಅವನು ಪುಸ್ತಕ ಬರ್ದ, ಇವ್ರು ಸಿನಿಮಾ ಮಾಡ್ದ. ಅದನ್ನೆಲ್ಲ ಇವನು ಪ್ರೀತಿ ಅಮರ ಪ್ರೇಮಿ ಅಂತ ನಂಬಿದಾರ ಕಣ. ಇಲ್ಲೇ ಹಣ ಹಣ ಬಂದಿದ್ರೆ ಈ ಪ್ರೀತಿ ಪ್ರೇಮ ಏನಾಗೆ ಕುಡಿಯತ್ತೆ, ಏನಾಗೆ ನಲಿಯತ್ತೆ. ಹಣ ಹಣ ಬಂದಿದ್ರೆ ಸತ್ ಹೆಣ ಕೂಡ ಬಾಯ್ಬಿಡತ್ತೆ ಕಣ. ಇಲ್ಲ ಇಲ್ಲ, ಅವಳು ಅಂತವಳಲ್ಲ. ಅವಳು ಹೂವಿನ ಹಾಗೆ ಮೃದು. ಅವಳು ಎಷ್ಟು ಸುಂದರವಾಗಿದ್ದಾಳೆ ಅಂದ್ರೆ ಅಷ್ಟೇ ಅವಳ ಮನಸ್ಸು ಕೂಡ ಸುಂದರವಾಗಿದೆ. ಅವಳು ಅಂದ್ರೆ ಅಂದ್ರೆ ನೀನು ನನ್ ಮಾತಿಗೆ ಚಾಲೆಂಜ್ ಮಾಡ್ತಾ ಇದೀಯಾ? ಈ ವಿಷಕಂಠನಿಗೆ ಮಾತಿಗೆ ಚಾಲೆಂಜ್, ಈ ಸೋಲಿಲ್ಲದ ವಿಷಕಂಠನಿಗೆ ಚಾಲೆಂಜ್. ಐ ವಿಲ್ ಪ್ರೂವ್ ಯು, ಐ ವಿಲ್ ಪ್ರೂವ್ ಯು. ಹೆಣ್ಣಿಗೆ ಪ್ರೀತಿ ಪ್ರೇಮಕ್ಕಿಂತ ಹಣ ಹಣನೇ ಮುಖ್ಯ ಅಂತ. ಅಬ್ಬಾ, ಈಗಿನ ಕಾಲದಲ್ಲಿ ಈ ಹುಡುಗರು ನಂಬದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿದೆ.
ಅದು ಯಾವ ಥರ ಕಾಣಿಸ್ತಾರೆ ಅಂತ. ಪ್ರೀತಿ ಮಾಡುವಾಗ ಒಂಥರ ಇರ್ತಾರೆ, ಪ್ರೀತಿ ಆದಮೇಲೆ ಬರೀ ಹುಡುಗಿನ ವೇಟ್ ಮಾಡಿಸೋದೇ ಇವರ ಫುಲ್ ಟೈಮ್ ಜಾಬ್ ಆಗಿಬಿಡುತ್ತೆ. ಆದರೂ ಈ ಪ್ರೀತಿ ಅನ್ನೋ ಮಧುರವಾದ 2 ಅಕ್ಷರದಲ್ಲಿ ಎಷ್ಟೊಂದು ರೋಮಾಂಚನವಾದ ಸಂಗತಿ ಇದೆ ಅಂತ. ನನ್ನ ಎಜುಕೇಷನ್ನು, ಕಾಲೇಜು, ನನಗೆ ಇದಕ್ಕೆಲ್ಲ ಸಮಯನೇ ಇರಲಿಲ್ಲ. ಆದರೆ ಯಾವಾಗ ಪ್ರೀತಿ ಅಂತ ಆಯ್ತೋ ನನಗಂತೂ ಪ್ರೀತಿನೇ ಪ್ರಪಂಚ ಆಗ್ಬಿಟ್ಟಿದೆ. ನಾನು ಎಷ್ಟು ಮಟ್ಟಿಗೆ ಆ ವ್ಯಕ್ತಿನ ಪ್ರೀತಿ ಮಾಡ್ತೀನಿ ಅಂದರೆ ಅವನೇ ನನ್ನ ಪ್ರಪಂಚ, ಅವನೇ ನನ್ನ ಜೀವ, ಅವನೇ ನನ್ನ ಉಸಿರು. ಓ ನನ್ನ ಪ್ರೀತಿಯ ಪ್ರಿಯಕರ, ನಿನಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಎಲ್ಲಿದೆಯಾ? ಬೇಗ ಬರಬಾರ್ದಾ? ಊರ್ವಶಿ ಮೇನಕೆಯರನ್ನೇ ಮರೆಮಾಚಿಸುವಂತ ರೂಪ. ಇವಳು ಸೌಂದರ್ಯದ ರಸಿಯೋ ಅಥವಾ ದೇವಕನ್ಯೆಯೋ? ಚಲ್ವೇ, ನಿನ್ನ ಸೌಂದರ್ಯವನ್ನು ನೋಡಿ ನಾನು ಮನಸೋತೋಗಿರುವೆ. ಒಂಟಿ ಹೆಣ್ಣ ಮೈ ಮುಟ್ಟೋದಕ್ಕೆ ನಾಚಿಕೆ ಆಗಲ್ಲ, ನಾಚಿಕೆ ಆತ್ಮ. ನಾಚಿಕೆ ನಾಚಿಕೆ ಎಂಬ 3 ಅಕ್ಷರ ನನ್ನ ಜೀವನದ ಪಾದಗಳಲ್ಲೇ ಇಲ್ಲ. ನೀನಾಗಿಯೇ ಎಲ್ಲಿರುವೆ ಪ್ರಿಯಕರ? ಆ ಸನಿಹಕ್ಕೆ ಅಂತ ಅಂದಾಗ ಒಂದು ಹೆಣ್ಣಿನ ಇಚ್ಛೆ ಈಡೇರಿಸುವುದು ನನ್ನ ಧರ್ಮವೆಂದು ಸನಿಹಕ್ಕೆ ಬಂದಿರುವೆ. ದುರುಳ ಅವಿವೇಕಿ, ಒಂಟಿ ಹೆಣ್ಣಿನ ಆಸೆ ಈಡೇರಿಸೋದಕ್ಕೆ ನೀನೇನು ದೊಡ್ಡ ಧರ್ಮಾತ್ಮ ಏನೋ? ನೋಡು, ನಿನ್ನ ಪರಿಚಯ ನನಗೇನೋ ಹೊಸದೇನಲ್ಲ. ಅಷ್ಟೋ ನಿನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವ ಬಣ್ಣದ ಗೊಂಬೆ ಕೂಡ ನಾನೇನಲ್ಲ. ಹೆಚ್ಚಿಗೆ ಮಾತು ಬೇಕಾಗಿಲ್ಲ, ಸುಮ್ಮನೆ ಜಾಗ ಖಾಲಿ ಮಾಡೋ ಇಲ್ಲಿಂದ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತನ. ಈ ನಿನ್ನ ಕೊಚ್ಚ ಮಾತಿಗೆ ಬಗ್ಗುವನಲ್ಲ ಈ ವಿಷಕಂಠ. ಅವರಿಗೆ ಹಲ್ಲಲ್ಲಿ ವಿಷ ಇದ್ರೆ ಈ ವಿಷಕಂಠನಿಗೆ ಮೈಯಲ್ಲೆಲ್ಲ ವಿಷ ಕಡೆ, ಮೈಯಲ್ಲೆಲ್ಲ ವಿಷ. ನೋಡು, ನಿನ್ಗೇನ್ ಬೇಕು ಕೇಳು. ಹಣ ಬೇಕಾ? ಒಡವೆ ಬೇಕಾ? ನೀನ್ ನನ್ನ ಬೈಕೋಬೇಕಾ? ಬೈಕೋ. ನೀ ನೀರಾಡ್ಬೇಕಾ? ನೀರಾಡ್ಕೋ. ಐ ಡೋಂಟ್ ಕೇರ್. ಬಟ್ ಒಂದೇ ಒಂದ್ಸಲ ನಾನು ದುಂಬಿಯಾಗಿ ನಿನ್ನ ದೇಹದ ಮಕರಂದವನ್ನು ಸುರಿಯಲು ಬಿಡು. ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷ, ಆದ್ರೆ ನಿನಗೆ ಮೈ ತುಂಬಾ ವಿಷ ಅಂತ ನನಗೂ ಚೆನ್ನಾಗಿ ಗೊತ್ತು. ಬಟ್ ಆ ಕಾರ್ಕೋಟದ ವಿಷವನ್ನ ಹೇಗೆ ಇಳಿಸ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆಯೋ. ಜಾಣನಿಗೆ ಮಾತ್ರೆ ಪೆಟ್ಟು, ನಿನ್ನಂತ ಕೋತಿಗೆ ಲತ್ತೆ ಪೆಟ್ಟೆ. ಏಯ್, ನನ್ನ ಹತ್ರ ಏನು ಮಾತಾಡು? ಸುಮ್ಮನೆ ಜಾಗ ಖಾಲಿ ಮಾಡೋ ಇಲ್ಲಿಂದ. ಓಹೋ, ಈ ವಿಷಕಂಠನಿಗೆ ಧಮ್ಕಿನ? ನನಗೆ ಎದುರುತ್ತರ ಕೊಟ್ಟವರು ಯಾರು ಇನ್ನೂ ಹುಟ್ಟಿಲ್ಲ. ಉಳಿಯಲು ನಾನು ಬಿಡೋದೂ ಇಲ್ಲ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ನೀನಾಗೆ ಬಂದು ನನ್ನವಳಾದ್ರೆ ಸಾರಿ, ಇಲ್ಲವಾದರೆ ನಿನ್ನ ಪೊಳ್ಳು ಮಾತಿಗೆ ಹೆದರೋಳು ನಾನೇನಲ್ಲ. ಓ, ಅಂದ್ರೆ ನೀನು ಮಾತಿಗೆ ಬಗ್ಗೋಳಲ್ಲ ಅಲ್ವಾ? ಈಗ ಉಳಿದಿರುವುದು ಕೊನೆ ಅಸ್ತ್ರ. ನಿನ್ನ ಸೌಂದರ್ಯ ರಾಶಿಯಿಂದ ನನ್ನ ಮನದಾಳದಲ್ಲಿ ಹುಟ್ಟಿದ ಕಾಮ ಜ್ವಾಲೆಯನ್ನು
ಸಾರ್ಥಕಗೊಳಿಸಲು ನೀನು ನನಗೆ ಬೇಕು. ಮಾತಲ್ವೇ? ಇಂದು ನೀನು ಬಚಾವಾದೆ ಅಂತ ಹೆಮ್ಮೆ ಪಡಬೇಡ. ಈ ಕಾಳಿಂಗ ಕಂಡಿಟ್ಟ ಹೆಣ್ಣು ಹಣ್ಣು ಮಣ್ಣನ್ನು ನನ್ನ ಕೈ ವಶ ಮಾಡದೆ ಕೊಡಲಾಲ. ಈ ವಿಷಕಂಠ ಇನ್ನೆಲ್ಲ ನಾಳೆ ನೀನು ನನ್ನವಳಾಗಬೇಕು. ಆಗ್ತೀಯಾ? ಆಗಲೇಬೇಕು. ನಿನ್ನ ಬೆದರಿಕೆಗೆ ಹೆದರುವವನಲ್ಲ ನಾನು. ಸುಮ, ಇವನ ಕೆನ್ನೆ ಮೇಲೆ ಒಂದು ಬಾರಿಸು. ಸಾಯುವವರೆಗೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಒಂದು ಹೆಣ್ಣಿನ ತಂಟೆಗೆ ಹೋದರೆ ಯಾವ ತರ ಶಿಕ್ಷೆ ಆಗುತ್ತದೆ. ನಿನ್ನಂಥ ನೀಚರಿಗೆ ನಾನು ಕೊಡ್ತಿರೋದೇ ಸರಿಯಾದ ಶಿಕ್ಷೆ. ಈ ವಿಷಕಂಠನಿಗೆ ಮೈಯೆಲ್ಲ ವಿಷ ಕಡೆ, ಮೈಯೆಲ್ಲ ವಿಷ. ನೀ ಕೊಟ್ಟ ಏಟಿಗೆ ಎದುರಾಗಿ ನಿಂತ ಹೋದ್ರೆ ನಾನು ವಿಷಕಂಠನೇ ಅಲ್ಲ. ಪ್ರೇಮ್, ಏನು ಆಗಿದೆ ನಿನಗೆ? ನಿನಗೋಸ್ಕರ ಎಷ್ಟೋ ಕಾಯೋದು. ನನಗಂತೂ ಕಾದು ಕಾದು ಸುಸ್ತಾಗಿ ಹೋಯ್ತು. ಪ್ರೇಮ್, ಯಾಕೆ ಇಷ್ಟು ಕಾಡಿಸ್ತೀಯ? ನಿಜ ಹೇಳ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಉಸಿರು ಕೊಡೋ. ಏ ಹುಚ್ಚಿ, ಈ ಪ್ರೇಮ ಇರುವಾಗ ಯಾಕೆ ಹಂಚ್ತೀಯ? ನೀನೇ ನನ್ನ ಉಸಿರು, ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಪ್ರೇಯಸಿ. ಅಬ್ಬಾ, ಸಾಕು ಮಾಡಿದ ಹೊಗಳಿಕೆನ. ಇಂಥ ಪೊಳ್ಳು ಮಾತು ಹೇಳಿ ಹೇಳಿ ನನ್ನನ್ನು ಈ ರೀತಿ ಮಾಡಿಟ್ಟಿರೋದು ನೀನು. ಅಲ್ಲ, ಪ್ರೀತಿ ಮಾಡುವಾಗ ನೀನೇ ಜೀವ, ಪ್ರೀತಿ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಇವಾಗ ನೋಡು ಹೇಗೆ ಹೇಳ್ತೀಯ ಅಂತ. ಇಂಥ ಮಾತಿಗೆ ಪೂರ್ತಿಯಾಗಿ ಸೋತು ಹೋಗಿ ನಿಂಗೆ ಮನಸ್ಸು ಕೊಟ್ಬಿಟ್ಟಿದ್ದು. ಸುಮ್ಮ, ಒಂದು ಮಾತು. ನಾನು ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೋಗಬೇಕು, ಬಿಸ್ನೆಸ್ ಟ್ರೈನಿಂಗ್ ಸಲುವಾಗಿ. ಇನ್ನು ನನ್ನ ನಿನ್ನ ಮಿಲನ 2 ತಿಂಗಳ ನಂತರ. ಏ ಸುಮ್ಮನೆ ಇರು. 2 ತಿಂಗಳ ಅಂತೆ, ಅರೆ ಕ್ಷಣ ಕೂಡ ನೀನು ಬಿಟ್ಟಿರೋ ಶಕ್ತಿ ನನಗೆ ಖಂಡಿತವಾಗಿಲ್ಲ. ನೋಡು ಪ್ರೇಮ್, ನಾನಂದ್ರೆ ನಿನ್ ಬಿಟ್ಟಿರೋದಿಲ್ಲ. ನೀನು 2 ತಿಂಗಳು ಅಂದಿಲ್ಲ, ನಿನ್ ಜೊತೆ ನನ್ನ ಕರ್ಕೊಂಡು ಹೋಗು, ಇಬ್ಬರು ಒಟ್ಟಿಗೆ ಹಾಯಾಗಿ ಹೋಗ್ಬಿಡೋಣ. ಏನಂತೀಯ? ಅಂದರೆ ನನ್ನನ್ನ ಬಿಟ್ಟು ನೀನು ಒಂದು ಕ್ಷಣ ಇರುವುದಿಲ್ಲ ಅಲ್ಲ? ಅಂದ್ರೆ ನನಗೆ ವ್ಯಂಗ್ಯ ಮಾಡ್ತಾ ಇದೀಯಾ ನೀನು? ನನಗೂ ಕೂಡ ಇದೇ ಬೇಕಾಗಿದ್ದು. ನಾನೇ ಗೆದ್ದೆ, ನಾನೇ ಗೆದ್ದೆ. ನೀನೇನ್ ಗೆಲ್ಲೋದು? ನಾನು ಕೂಡ ನೀನು ಬಿಟ್ಟು ಇರ್ತೀನಿ, ನೋಡ್ತಾ ಇರು. ಅಷ್ಟೇ ಅಲ್ಲ, ಇನ್ನು 2 ತಿಂಗಳಲ್ಲೇ ನನ್ನ ಎಜುಕೇಶನ್ ಮುಗಿಸಿ ಒಂದು ಒಳ್ಳೆ ಕಂಪ್ನಿಗೆ ಜಾಯಿನ್ ಆಗಿ ನೌಕರಿನ ಗಿಟ್ಟಿಸ್ಕೊಂಡು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ನಾನೇ ಗೆಲ್ಲೋದು. ಓಕೆ ಓಕೆ, ನೋಡೋಣ ಯಾರು ಗೆಲ್ತಾರಂತ. ನೋಡೋಣ ಏನಿಲ್ಲ, ನಾನೇ ಗೆಲ್ಲೋದು. ನೋಡ್ತಾ ಇರೋ ನೀನು. ಆಯ್ತು, ನೋಡುವ ಯಾರು ಗೆಲ್ತಾರಂತ. ಇನ್ನು ನನ್ನ ನಿನ್ನ ಬೇಟೆ 2 ತಿಂಗಳ ನಂತರ ಇದೇ ಜಾಗದಲ್ಲಿ. ಹಾಗಂತೀಯಾ? ಸರಿ, ಹಾಗಿದ್ರೆ ಈ ಚಾಲೆಂಜಲ್ಲಿ ನಾನೇ ಗೆಲ್ಲೋದು. ನೀ ಸೋಲ್ತೀಯ, ನೋಡ್ತಾ ಇರೋ. ನೋಡು